ಮೈಸೂರಿನ ಕುವೆಂಪು ನಗರದ ಜ್ಞಾನಗಂಗಾ ಸರ್ಕಲ್ನ ಶ್ರೀ ಚಾಮುಂಡೇಶ್ವರಿ ಪೂಜಾ ಸೇವಾ ಸಮಿತಿ ವತಿಯಿಂದ ಚಾಮುಂಡೇಶ್ವರಿ ವರ್ಧಂತಿ ಹಿನ್ನೆಲೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಮೈಸೂರಿನಾದ್ಯಂತ ಚಾಮುಂಡಿ ತಾಯಿಯ ವರ್ಧಂತಿಯನ್ನ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತಿದೆ. ಅಂತೆಯೇ ಮೈಸೂರಿನ ಕುವೆಂಪು ನಗರದ ಜ್ಞಾನಗಂಗಾ ಸರ್ಕಲ್ನ ಶ್ರೀ ಚಾಮುಂಡೇಶ್ವರಿ ಸೇವಾ ಸಮಿತಿ ವತಿಯಿಂದ 18ನೇ ವರ್ಷದ ಶ್ರೀ ಚಾಮುಂಡೇಶ್ವರಿ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ವೇಳೆ ಶ್ರೀ ಚಾಮುಂಡೇಶ್ವರಿ ಮೂರ್ತಿಗೆ ಮಹಾಮಂಗಳಾರತಿ ಮಾಡಿ ಪೂಜೆಯನ್ನ ಸಲ್ಲಿಸಲಾಯಿತು. ಬಳಿಕ ಅನ್ನ ಸಂತರ್ಪಣೆ ಮಾಡಲಾಯಿತು. ಬಂದ್ರಿ ಈ ಕಡೆ ಒಂದೊಂದು ಕೊಡಮ್ಮ ಕೊಡಪ್ಪ ನೀನು ಇವರು ಒಬ್ಬರು ಕೊಡಪ್ಪ ಇವ್ರು ಕೊಡಪ್ಪ ನೀನು ಅವ್ರ ಕೈಗೆ ಕೊಡ್ತೀನಿ. ಹಂಗೆ ಬಂದೆ ಹಂಗೆ ಬಂದೆ ಸರ್ ಎಷ್ಟು ನೀಟಾಗಿ ಕಾಣ್ತದೆ, ಎಷ್ಟು ನೀಟಾಗಿ ಕಾಣ್ತದೆ. ಇನ್ನು ಸ್ವಲ್ಪ ಕಮ್ಮಿ ಹಾಕಿಲ್ಲ ಸರ್. ಅಣ್ಣ ಎಲ್ಲ ಡ್ಯೂಟಿಲಿ ಇರೋರು ಆಫೀಸ್ ಬನ್ನಿ, ನೀಟಾಗಿ ಕೊಡ್ತಾ ಇರ್ಬೋದು. ಮಗು ಎಲ್ಲರಿಗೂ ಮಗು ಮಕ್ಕಳು ತಾತ. ಇನ್ನು ಈ ವೇಳೆ ಮಾಜಿ ಮೂಡ ಅಧ್ಯಕ್ಷರಾದ ರಾಜೀವ್, ಗಂಗಾಧರ್ ಗೌಡ, ನವೀನ್ ಕುಮಾರ್ ಸೇರಿದಂತೆ ಇನ್ನಿತರರು ತಾಯಿಗೆ ಪುಷ್ಪಾರ್ಚನೆ ಮಾಡಿ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದರು. ವರ್ಧಂತಿಯ ಕಾರಣಕ್ಕಾಗಿ ಆಷಾಢ ಮಾಸದ ಎಲ್ಲ ಶುಭಕಾರ್ಯಗಳಲ್ಲಿ ಮತ್ತು ವರ್ಧಂತಿ ದಿನ ಎಲ್ಲ ಬಡಾವಣೆಗಳಲ್ಲಿ ಯುವಕ ತಂಡಗಳು ಚಾಮುಂಡೇಶ್ವರಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಅನ್ನದಾಸೋಹ ಮಾಡುವುದು ಬಹಳ ನಿರಂತರವಾಗಿ ನಡೀತದೆ. ಅದರಲ್ಲೂ ವಿಶೇಷವಾಗಿ ಈ ಜ್ಞಾನಗಂಗಾ ಶಾಲೆ ಹತ್ತಿರತಕ್ಕಂಥ ನಮ್ಮ ಯುವ ಮಿತ್ರರ ತಂಡ ಕಳೆದ 18 ವರ್ಷಗಳಿಂದ ನಿರಂತರವಾಗಿ ಚಾಮುಂಡಿ ತಾಯಿಯ ಪೂಜೆಯನ್ನು ಮಾಡ್ತಾ ಮೈಸೂರಿನ ಎಲ್ಲ ಜನತೆಗೆ ಸುಭಿಕ್ಷವಾಗಲಿ, ಈ ಸಾಲಿನಲ್ಲಿ ಹೆಚ್ಚು ಮಳೆಯಾಗಿದೆ, ಸಮೃದ್ಧಿ ಇದೆ, ಇದೇ ರೀತಿ ಸಮೃದ್ಧಿ ಸದಾಕಾಲ ಇರಲಿ, ಸರ್ವರಲ್ಲೂ ನೆಮ್ಮದಿ ಸಿಗಲಿ, ಒಳ್ಳೆಯ ರೀತಿಯಲ್ಲಿ ಬದುಕು ಸಾಗಲಿ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಯುವಕರುಗಳು ತಾವೆಲ್ಲ ಏನೆಲ್ಲ ಗಳಿಸಿರ್ತಾರೋ ಅದನ್ನು ತಾವೆಲ್ಲ ಹಾಕಿ ಈ ಅನ್ನದಾಸೋಹವನ್ನು ಸುಮಾರು ಒಂದೊಂದು ಕಡೆನೂ 3-4 ಕ್ವಿಂಟಾಲ್ ಇಲ್ಲಿ ದಾಸೋಹವನ್ನು ಮಾಡಿ ಹಂಚೋದು ನೂರಾರು ಕಡೆ ನಡೀತಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಿದ್ದೀವಿ. ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇರ್ತದೆ. ಒಂದು ಕಡೆ ದೈವ ಭಕ್ತಿ ಜಾಸ್ತಿ ಆಗ್ತಿದೆ, ಒಂದು ಕಡೆ ದಾಸೋಹ ಪ್ರಜ್ಞೆ ಜಾಸ್ತಿ ಆಗ್ತಿದೆ. ಯಾರೂ ಹಸಿವಿಂದಿರಬಾರ್ದು ಅಂತ ಸರ್ಕಾರದ ನಿಲುವು ಒಂದು ಕಡೆ ಆದರೆ, ಅಷ್ಟೇ ನಿಲುವನ್ನು ಈ ಚಾಮುಂಡಿ ತಾಯಿಯ ಭಕ್ತರು ಕೂಡ ಹೊಂದ್ಕೊಂಡು ಎಲ್ಲ ವಿದ್ಯಾರ್ಥಿ ಸಮೂಹ ಎಲ್ಲರಿಗೂ ಕೂಡ ಈ ದಾಸೋಹದ ಕ್ರಮದಿಂದ ಸಮೃದ್ಧಿಯಾಗಿ ಈ ಪ್ರಸಾದ ಸಿಗುವಂಥದ್ದು, ಕೊಡುವಂಥ ಪ್ರಯತ್ನವನ್ನು ಮಾಡುವಂಥದ್ದು, ಅತ್ಯಂತ ಭಕ್ತಿಯಿಂದ ಮಾಡುವಂಥ ಕಾರಣಕ್ಕಾಗಿ ಅದರಲ್ಲಿ ಶುಚಿ ಮೇಂಟೈನ್ ಮಾಡುವಂಥದ್ದು, ರುಚಿ ಮೇಂಟೈನ್ ಮಾಡುವಂಥದ್ದು, ಗುಣಾತ್ಮಕವಾಗಿರ್ತಕ್ಕಂಥದ್ದು ಕೊಡುವಂಥದ್ದು, ಈ ಎಲ್ಲವನ್ನು ನಿರಂತರವಾಗಿ ಕಾಯ್ದುಕೊಂಡಂಥ ಈ ಚಾಮುಂಡೇಶ್ವರಿ ಯುವಕ ಭಕ್ತ ಮಂಡಳಿಗೆ ನಾವು ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಸೇವಾ ರೂಪದಲ್ಲಿ ವಾಲಂಟಿಯರ್ ಆಗಿ ಅವರವರೇ ಬಂದು ಪ್ರಸಾದ ಹಂಚಿಕೆ ಕಾರ್ಯಕ್ರಮ ಮಾಡುವಂಥವರು, ಇದನ್ನು ಎಲ್ಲರಿಗೂ ಮುಗಿಸುವಂಥ ನಿಮಗೆ ಎಲ್ಲರಿಗೂ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ, ತಾಯಿ ಚಾಮುಂಡೇಶ್ವರಿ ಈ ದೇಶದ ಎಲ್ಲ ಜನರಿಗೆ ಸಮೃದ್ಧಿ ನೀಡಲಿ, ಸಂತೋಷ ನೀಡಲಿ, ಆರೋಗ್ಯ ನೀಡಲಿ. ನಾವೆಲ್ಲರೂ ಇದೇ ರೀತಿ ಐಕ್ಯತೆಯಿಂದ ಒಟ್ಟಾಗಿ ಒಂದಲ್ಲ ಒಂದು ಕಾರ್ಯಕ್ರಮಗಳನ್ನು ಸಾಮರಸ್ಯದಿಂದ ಮಾಡುವಂಥ ಪ್ರಯತ್ನ ಏನಾಗಿದೆಯೋ ಅದು ನಿರಂತರವಾಗಿ ಮುಂದುವರಿಲಿ. ಈ ಎಲ್ಲ ಯುವಕರಿಗೆ ಮತ್ತು ಚಾಮುಂಡೇಶ್ವರಿ ಸಂಘದವರೊಂದಿಗೆ ನಮ್ಮೆಲ್ಲರ ಸಹಕಾರ ಸದಾಕಾಲ ಇರುತ್ತೆ ಅಂತ ಆಶಿಸ್ತಾ ಅತ್ಯಂತ ಸಂತೋಷದಿಂದ ಇದು ಭಾಗಿಯಾಗಿದ್ದೀನಿ. ಚಾಮುಂಡಿ ತಾಯಿ ಆಶೀರ್ವಾದ ಪಡೆದಿದ್ದೀನಿ ಮತ್ತು ಮಿಕ್ಕೆಲ್ಲರ ಜೊತೆಯಲ್ಲಿ ಈ ಸಂತೋಷವನ್ನು ಹಂಚಿಕೊಂಡಿರೋದು ಕೂಡ ಸಾಧ್ಯ. ನೀವು ಪಟ್ಟ ಸೇರ್ಕೊಳ್ಳಂಗೆ ಇವತ್ತು ನಮ್ಮ ಕುವೆಂಪು ನಗರದ ಚಾಮುಂಡೇಶ್ವರಿ ಸೇವಾ ಸಮಿತಿಯ ವತಿಯಿಂದ ಬಹಳ ಒಂದು ವಿಶೇಷವಾಗಿ
ಪ್ರತಿ ವರ್ಷವೂ ಕೂಡ ಸರಿಸುಮಾರು ನಾನು ತಿಳಿದ ಮಟ್ಟಿಗೆ ಒಂದು 18 ವರ್ಷಗಳಿಂದನೂ ಕೂಡ ನಮ್ಮ ಉಮೇಶ್ ಗೌಡ್ರ ಒಂದು ನೇತೃತ್ವ ಮತ್ತು ನಮ್ಮ ಶಂಕರ್ ಅವರೆಲ್ಲರೂ ಕೂಡ ಸಮಿತಿಯವರು ಸೇರಿ ಈ ಒಂದು ವಿಜೃಂಭಣೆಯಿಂದ ಅಮ್ಮನ ಸೇವೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಭಾಳ ಸಂತೋಷ. ಯಾಕೆಂತಂದರೆ ಒಂದು ವರ್ಷ ಮಾಡಿ ಎಷ್ಟೋ ಜನ ಬಿಟ್ಬಿಡ್ತಾರೆ. ಇವರು ಸೇವಾ ಮನೋಭಾವ ಇಟ್ಕೊಂಡು ಪ್ರತಿ ವರ್ಷ ಕೂಡ ಯಾರು ಬರಲಿ ಯಾರು ಬರದೇ ಇರಲಿ, ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಅಮ್ಮನ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬರ್ತಿರ್ತಕ್ಕಂಥದ್ದು ನಿಜಕ್ಕೂ ಕೂಡ 4 ಜನ ಮೆಚ್ಚತಕ್ಕಂಥ ಕೆಲಸ. ಈ ಒಂದು ಚಾಮುಂಡೇಶ್ವರಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ಬರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮೈಸೂರಿನವ್ರ ಮೇಲೆ ಇರಲಿ, ಅಮ್ಮ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಈ ಒಂದು ಚಾಮುಂಡೇಶ್ವರಿ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಸಾಂಸ್ಕೃತಿಕ ನಗರದಲ್ಲಿ ಶ್ರೀ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಅಮ್ಮನ ವರ್ಧಂತೋತ್ಸವದ ಪ್ರಯುಕ್ತ ಇವತ್ತು ಕುವೆಂಪು ನಗರದ ಜ್ಞಾನ ಸ್ಕೂಲದ ಉಮೇಶ್ ಮತ್ತು ಶಂಕರ್ ಅವರ ಸ್ನೇಹಿತರು ಸೇರ್ಕೊಂಡು ಇವತ್ತು ಚಾಮುಂಡೇಶ್ವರಿ ಪೂಜಾ ಸಮಿತಿ ಅಂತ ಒಂದು ಆಚರಣೆ ಮಾಡ್ಕೊಂಡು ಪ್ರತಿ ವರ್ಷ ಈಗ 18 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸ್ವಾಮಿಯ ದೇವಿಯ ಅನುಗ್ರಹ ಮತ್ತು ಅವರಿಗೆ ಅವರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ ಮತ್ತು ಸಹಸ್ರಾರು ಭಕ್ತಾದಿಗಳಿಗೆ ಮತ್ತು ಪ್ರಸಾದವನ್ನು ಕೊಡುವಂಥ ಭಾಗ್ಯ, ಇನ್ನೂ ಹೆಚ್ಚೆಚ್ಚಿಗೆ ಕೊಡುವಂಥ ಭಾಗ್ಯವನ್ನು ಅವರ ಕುಟುಂಬಗಳಿಗೆ ಕೊಡಲಿ ಅಂತ ನಾನು ನಿಮ್ಮ ಮೂಲಕ ಬೆಳೆಸ್ತಾ ಇದ್ದೇನೆ. ಮೈಸೂರಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ಜನ್ಮದಿನದ ಅಂಗವಾಗಿ ಮೈಸೂರಿನ ನಾನಾ ಭಾಗಗಳಲ್ಲಿ ಇವತ್ತು ವಿಜೃಂಭಣೆಯಿಂದ ತಾಯಿಯನ್ನು ಪೂಜಿಸೋದು, ಪ್ರಸಾದವನ್ನು ವಿತರಣೆ ಮಾಡುವಂಥ ಕೆಲಸ ನಡೀತಾ ಇದೆ. ಅದೇ ರೀತಿ ನಾಳೆ ಕೂಡ ಆಷಾಢ ಶುಕ್ರವಾರದ ಅಂಗವಾಗಿ ಅನೇಕ ಕಡೆ ಅನ್ನ ಸಂತರ್ಪಣೆಯನ್ನು ನಂತರ ಶ್ರೀ ಚಾಮುಂಡೇಶ್ವರಿ ಪೂಜಾ ಸೇವಾ ಸಮಿತಿಯ ಅಧ್ಯಕ್ಷರಾದಂತಹ ಉಮೇಶ್ ಗೌಡ ಅವರು ಮಾಧ್ಯಮದೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಕುರಿತು ಮಾಹಿತಿಯನ್ನ ನೀಡಿದರು. ನಾವು ಇದನ್ನು ಒಂದು 18 ವರ್ಷದಿಂದ ಈ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಕುವೆಂಪು ನಗರದ ಈ ಮೊಹಲ್ಲದ ಜನ ಇರ್ಬೋದು, ಇಲ್ಲ ಅಕ್ಕಪಕ್ಕದ ಜನ ಇರ್ಬೋದು, ಇಲ್ಲ ಸಾರ್ವಜನಿಕರು ಇರ್ಬೋದು, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ನಮಗೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ತನಕನೂ 18 ವರ್ಷದಿಂದ ಈ ದಿನ ತನಕನೂ ತುಂಬಾ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಈ ವಾಣಿಜ್ಯ ಮಳಿಗೆಗಳ ಜನ ಏನಿದ್ದಾರೆ ಅವರು ಅಷ್ಟೇ ತುಂಬಾ ನಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಹಾಗಾಗಿ ಪ್ರತಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಿದಾಗಲೂ ನಾವು ಈ ಸರ್ಕಲಲ್ಲಿ ಪ್ರತಿಯೊಬ್ಬರು ಪಬ್ಲಿಕ್ಕಿಂದ ಹಿಡಿದು ಸ್ಕೂಲ್ ಸ್ಟೂಡೆಂಟ್ಸಿಂದ ಹಿಡಿದು ಎಲ್ಲರೂ ಅಷ್ಟೇ ತುಂಬಾ ನಮಗೆ ಸಹಕಾರ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ ಸ್ನೇಹಿತರಾದಂಥವ್ರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ತುಂಬಾ ಸಹಕಾರ ಮಾಡ್ತಾಯಿದ್ದಾರೆ. ಎಲ್ಲ ಥರದಲ್ಲೂ ತನು ಮನ ಧನ ಎನ್ನಿ ಒನ್ ಯಾವುದು ಕೇಳ್ತೀವಿ ಅದರಲ್ಲಿ ಯಾವುದರಲ್ಲಿ ಇವತ್ತಿನ ತನಕನೂ 18 ವರ್ಷದಲ್ಲಿ ನಮಗೆ ಯಾವತ್ತೂ ತೊಂದರೆ ಆಗಿಲ್ಲ. ಹಾಗಾಗಿ ಈ ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಸಾಂಗವಾಗಿ ನಡ್ಕೊಂಡು ಬರ್ತಾಯಿದೆ. ಜೊತೆಗೆ ನೀವು ಮೀಡಿಯಾದವರಿರ್ಬೋದು, ನಮಗೂ ತುಂಬ ಸಮಯಕ್ಕೆ ತಕ್ಕವಾಗಿ ಬಂದು ನೀವು ಸಹಕಾರ ನೀಡಿ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಿಮಗೆಲ್ಲರಿಗೂ ಚಾಮುಂಡೇಶ್ವರಿ ಆಯಸ್ಸು ಆರೋಗ್ಯ ಸಕಲ ಐಶ್ವರ್ಯವನ್ನು ನೀಡಲಿ. ನಮಗೆ ಮೈಸೂರಿಗೆ ಇನ್ನೂ ಹೆಚ್ಚಿನ ಒಂದು ಒಳ್ಳೆಯ ಥರದ ವಾತಾವರಣ ಸೃಷ್ಟಿಯಾಗಲಿ ಅಂತ ನಾನು ನಿಮ್ಮ ಈ ಮಾಧ್ಯಮದ ಮೂಲಕ ಕೇಳ್ಕೊತಾ ಇದ್ದೀನಿ. ನಿಮಗೂ ಹಾಗೂ ನಮ್ಮ ಈ ಮೈಸೂರಿನ ಜನತೆಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಹಾಗೂ ಚಾಮುಂಡೇಶ್ವರಿ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಧನ್ಯವಾದ. ತಾಯಿ ಚಾಮುಂಡೇಶ್ವರಿ ನಾಡಿನ ಜನತೆಗೆಲ್ಲ ಒಳ್ಳೇದು ಮಾಡಿ ಸಕಲ ಸಂಪತ್ತು ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಪ್ರತಿ ವರ್ಷ ಇನ್ನೂ ಹೆಚ್ಚಿನ ಜನಗಳಿಗೆ ಪ್ರಸಾದ ಮಾಡಿಸೋ ಶಕ್ತಿ ಕೊಟ್ಟು ದೇವರು ಎಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೇನೆ. ಇನ್ನು ಈ ಸಂದರ್ಭದಲ್ಲಿ ಸಂಘದ ಉಪಾಧ್ಯಕ್ಷರಾದ ಆರ್ ಕುಮಾರ್, ಖಜಾಂಚಿಗಳಾದ ಎಸ್ ಶಂಕರ್, ಗಂಗಾಧರ್, ರಘು, ಗುರುರಾಜ್, ರವಿ, ರಾಮಕೃಷ್ಣ, ಮಂಜುನಾಥ್ ಸ್ವಾಮಿ, ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.